ವಯಸ್ಸು 14ರಿಂದ 25. ಈ ವಯಸ್ಸಿನಲ್ಲೇ ಎನರ್ಜಿ ಜಾಸ್ತಿ ಇರುತ್ತೆ. ಈ ವಯಸ್ಸಿನಲ್ಲಿ ನಾವು ಏನ್ ಬೇಕು ಅದನ್ನ ಪಡಿಬಹುದು, ಏನಾಗಬೇಕು ಅಂತ ಅಂದುಕೊಂಡಿರೋದನ್ನ ಆಗಬಹುದು. ಆದರೆ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ನಾವು ಹಿಂದೆ ಉಳ್ಕೊಳ್ತೀವಿ. ನಾವು ನಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ವರೆಗೆ ತಲುಪೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡುವ ಆ 5 ತಪ್ಪುಗಳ ಬಗ್ಗೆ ಹೇಳ್ತೀನಿ. ಇದೇ ತಪ್ಪುಗಳನ್ನ ಮಾಡಿ ಸಾವಿರಾರು ಜನರ ಭವಿಷ್ಯ ಹಾಳಾಗಿದೆ. ಒಂದ್ ವೇಳೆ ನೀವು ಈ ತಪ್ಪುಗಳನ್ನ ಮಾಡದೇ ಇದ್ದಲ್ಲಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಹೈಯೆಸ್ಟ್ ಪೊಟೆನ್ಷಿಯಲ್ ವರೆಗೆ ತಲುಪಬಹುದು ಮತ್ತೆ ಒಬ್ಬ ಮಹಾನ್ ವ್ಯಕ್ತಿ ಆಗುವುದರ ಕಡೆಗೆ ಹೆಜ್ಜೆ ಇಡಬಹುದು. ಮೊದಲನೆಯ ತಪ್ಪು, ನಾಟ್ ಫಾಲೋಯಿಂಗ್ ಯುವರ್ ಡ್ರೀಮ್ಸ್. ಸೈಂಟಿಸ್ಟ್ಗಳು ಸೇರಿ ಒಂದ್ಸಲ 60 ವರ್ಷದ 100 ಜನರ ಮೇಲೆ ಸರ್ವೆ ಮಾಡಿ ಅವರೆಲ್ಲರಿಗೂ ಒಂದೇ ಪ್ರಶ್ನೆ ಕೇಳಿದ್ರು, ಕಳೆದ ವಯಸ್ಸಿನಲ್ಲಿ ಅದ್ಯಾವ ತಪ್ಪು ಇದೆ ನಿಮಗೆ ಇಲ್ಲಿವರೆಗೆ ಅದರ ಪಶ್ಚಾತ್ತಾಪ ಆಗ್ತಾ ಇದೆ ಅಂದ್ರು. ಅದರಲ್ಲಿ 75 ಜನ ಹೇಳಿದ್ರು ಅವರು ಆ ಕೆಲಸ ಮಾಡಲೇ ಇಲ್ಲ, ಅವರು ಮಾಡಬೇಕು ಅಂತ ಅಂದುಕೊಂಡಿರೋದು. ಅವರಿಗೆ ತಾವು ತಪ್ಪು ಮಾಡಿರುವ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಆಗ್ತಾ ಇರಲಿಲ್ಲ, ಆದರೆ ಅವರಿಗೆ ಅವರ ಜೀವನದಲ್ಲಿ ಮಾಡಬೇಕು ಅಂತ ಅಂದುಕೊಂಡಿರೋ ಕೆಲಸ ಮಾಡಲೇ ಇಲ್ಲ ಅನ್ನೋ ಪಶ್ಚಾತ್ತಾಪ ಆಗ್ತಾ ಇತ್ತು. ನೀವು ಕೂಡ ಆ ಕಥೆಯನ್ನ ಕೇಳಿರಬಹುದು. ಇಬ್ರು ಅಣ್ಣ ತಮ್ಮಂದಿರಿದ್ರು. ಅಣ್ಣನ ವಯಸ್ಸು 12 ವರ್ಷ ಇದ್ರೆ ತಮ್ಮನ ವಯಸ್ಸು 7 ವರ್ಷ ಇತ್ತು. ಇವರಿಬ್ರು ಆಟ ಆಡ್ತಾ ಆಡ್ತಾ ಊರಿನಿಂದ ತುಂಬಾ ದೂರ ಬಂದಿದ್ರು. ಆಗ ಅಣ್ಣ ಆಯಾ ತಪ್ಪಿ ಒಂದು ಬಾವಿಯಲ್ಲಿ ಬೀಳ್ತಾನೆ. ಆತ ತುಂಬಾ ಕಿರಿಚ್ತಾ ಇರ್ತಾನೆ, ಯಾಕಂದ್ರೆ ಅವನಿಗೆ ಈಜು ಬರೋದಿಲ್ಲ. ಮೇಲೆ ತಮ್ಮ ಕೂಡ ಸಹಾಯಕ್ಕಾಗಿ ತುಂಬಾ ಕೂಗ್ತಾ ಇರ್ತಾನೆ, ಆದ್ರೂ ಕೂಡ ಯಾರು ಸಹಾಯಕ್ಕೆ ಬರೋದಿಲ್ಲ. ಆಗ ತಮ್ಮ ಪಕ್ಕದಲ್ಲೇ ಇದ್ದ ಹಗ್ಗಕ್ಕೆ ಕಟ್ಟಿರುವ ಬಕೆಟ್ ಅನ್ನ ಬಾವಿಗೆ ಎಸಿತಾನೆ ಮತ್ತೆ ಅಣ್ಣನಿಗೆ ಅದನ್ನ ಹಿಡಿದುಕೊಳ್ಳಲು ಹೇಳ್ತಾನೆ. ಆಗ 12 ವರ್ಷದ ಹುಡುಗ ಅದನ್ನ ಹಿಡ್ಕೊಳ್ತಾನೆ ಮತ್ತೆ ಮೇಲೆ ಇರುವ 7 ವರ್ಷದ ತಮ್ಮ ತನ್ನ ಪೂರ್ತಿ ಶಕ್ತಿ ಉಪಯೋಗಿಸಿ ಅಣ್ಣನನ್ನ ಮೇಲೆ ತೆಗಿತಾನೆ. ಅವರಿಬ್ರು ಊರಿಗೆ ಬಂದು ನಡೆದಿರೋ ಘಟನೆ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ, ಆದ್ರೆ ಯಾರು ಕೂಡ ಅವರ ಮಾತನ್ನ ನಂಬೋದಿಲ್ಲ. ಯಾಕಂದ್ರೆ 12 ವರ್ಷದ ಹುಡುಗನಿಗೆ 7 ವರ್ಷದ ಬಾಲಕ ಮೇಲೆ ಹೇಗೆ ತೆಗಿಬಹುದು ಅನ್ನೋ ಅನುಮಾನ ಅವರಲ್ಲಿ ಕಾಡ್ತಾ ಇರುತ್ತೆ. ಆದ್ರೆ ಆ ಊರಿನ ಎಲ್ಲಕ್ಕಿಂತ ಬುದ್ಧಿವಂತ ವ್ಯಕ್ತಿ ಆ ಮಾತಿನ ಮೇಲೆ ನಂಬಿಕೆ ಮಾಡ್ತಾನೆ. ಆಗ ಎಲ್ಲರೂ ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾರೆ, ಆ ಬಾಲಕನಲ್ಲಿ ಅಷ್ಟೊಂದು ಶಕ್ತಿ ಹೇಗೆ ಬಂತು ಅಂತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಆ ಬಾಲಕನಿಗೆ ದೂರದವರೆಗೆ ಯಾರು ಹೇಳುವವರೇ ಇರಲಿಲ್ಲ ನಿನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ. ಆ ಬಾಲಕನಲ್ಲಿ ಅಣ್ಣನಿಗೆ ಉಳಿಸುವ ಹಠ ಇತ್ತು ಅಂತಾರೆ. ಈಗ ನೀವು ಕೂಡ ನಿಮ್ಮನ್ನ ನೀವು ಒಂದು ಪ್ರಶ್ನೆ ಮಾಡಿ, ಆ ಬಾಲಕನ ತರ ದೂರದವರೆಗೆ ಯಾರು ನಿಮಗೆ ಜಡ್ಜ್ ಮಾಡುವವರೇ ಇರಲಿಲ್ಲ ಅಂದ್ರೆ ನೀವು ಏನೆಲ್ಲ ಮಾಡಬಹುದು. ಒಂದ್ ವೇಳೆ ಇವಾಗ ನಿಮ್ಗೆ ಯಾರಾದ್ರೂ ಜಡ್ಜ್ ಮಾಡ್ತಾ ಇದ್ರೆ ಯಾವೆಲ್ಲ ಕೆಲಸಗಳಿವೆ ಅವುಗಳನ್ನ ನೀವು ಮಾಡ್ತಾ ಇಲ್ಲ, ಯಾಕಂದ್ರೆ ಜನ ಏನಾದ್ರು ಅಂತಾರೆ ಅಂತ. ಈ ಪ್ರಶ್ನೆಯ ಉತ್ತರ ನಿಮ್ಗೆ ಸಿಕ್ಕರೆ ಇವತ್ತೇ ಪ್ರಾರಂಭ ಮಾಡಿ. ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅಂದುಕೊಂಡಿರೋದು ನೋಡಿ, ನೀವು ಇವಾಗ ಪ್ರಾರಂಭ ಮಾಡಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ನಿಮ್ಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ನಾ ಮುಂಚೆನೆ ಆ ಕೆಲಸ ಯಾಕೆ ಪ್ರಾರಂಭ ಮಾಡಲಿಲ್ಲ, ಅವತ್ತೇ ಪ್ರಾರಂಭ ಮಾಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ನೋ ಪಶ್ಚಾತ್ತಾಪ ನಿಮ್ಗೆ ಆಗ್ಬಾರ್ದು. ಯಾಕಂದ್ರೆ ಕಳೆದು ಹೋದ ಸಮಯ ಮರಳಿ ಬರೋದಿಲ್ಲ. ಇದೇ ಕಾರಣಕ್ಕಾಗಿ ಸಾವಿರಾರು ಜನ ತಮ್ಮ ಡ್ರೀಮ್ಸ್ ಗಳನ್ನ ಫಾಲೋ ಮಾಡೋದಿಲ್ಲ, ಯಾಕಂದ್ರೆ ಅವರಲ್ಲಿ ಜನ ಏನಾದ್ರೂ ಅಂತಾರೆ ಅನ್ನೋ ಭಯ ಕಾಡ್ತಾ ಇರುತ್ತೆ. ನೀವು ಈ ತಪ್ಪು ಯಾವತ್ತೂ ಮಾಡಬೇಡಿ ಮತ್ತೆ ನಿಮ್ಮ ಡ್ರೀಮ್ಸ್ ಗಳ ಮೇಲೆ ಇವತ್ತೇ ಕೆಲಸ ಪ್ರಾರಂಭ ಮಾಡಿ. ಎರಡನೇ ತಪ್ಪು, ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಪೊಲೀಸ್. ಸ್ಕೂಲ್ ಕಾಲೇಜ್ಗಳಲ್ಲಿ ತುಂಬಾ ಜನ ಇರ್ತಾರೆ, ತಮ್ಮನ್ನು ತಾವು ಶಕ್ತಿಶಾಲಿ ಅಂತ ತಿಳ್ಕೊಂಡಿರ್ತಾರೆ. ತಮ್ಗಿಂತ ಚಿಕ್ಕವರನ್ನ ಹೊಡಿತಾರೆ, ಅವಮಾನ ಮಾಡ್ತಾರೆ, ಅವರನ್ನ ತಮಾಷೆಯ ರೂಪದಲ್ಲಿ ನೋಡ್ತಾರೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಇದರಲ್ಲೇ ಮುಳುಗಿರ್ತಾರೆ. ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ತುಂಬಾ ಯೋಚನೆ ಮಾಡಬಹುದು. ಬೇರೆ ಬೇರೆ ಆಕ್ಟಿವಿಟಿಗಳ ಮೂಲಕ ಅವರ ಟ್ಯಾಲೆಂಟ್ ಅನ್ನ ಕಂಡುಕೋಬಹುದು, ಹೊಸ ಸ್ಕಿಲ್ಸ್ ಗಳನ್ನ ಕಲಿಯಬಹುದು. ಆದ್ರೆ ಆತ ಇದೇ ವಿಷಯದಲ್ಲಿ ಮುಳುಗಿದ್ರೆ ಹೇಗೆ ಮುಂದೆ ಬರ್ತಾನೆ? ಜನ ನಮ್ಮನ್ನ ಅವಮಾನ ಮಾಡ್ತಾರೆ ಅಂತ ನಮ್ಮ ಟ್ಯಾಲೆಂಟ್ ಅನ್ನ ನಾವೇ ವ್ಯಕ್ತಪಡಿಸದೇ ಇದ್ರೆ ಹೇಗೆ? ನೋಡಿ, ಜನ ಕೇವಲ ಸ್ಕೂಲ್ ಕಾಲೇಜ್ ನಲ್ಲೇ ನಿಮ್ಮನ್ನ ಅವಮಾನ ಮಾಡೋದಿಲ್ಲ, ಬದಲಾಗಿ ಜನ ಜೀವನ ಪರ್ಯಂತ ಸಮಾಜದಲ್ಲಿ ನಿಮ್ಮನ್ನ ಹೆಜ್ಜೆಗೂ ಅವಮಾನ ಮಾಡ್ತಾರೆ. ಆದರೆ ಇದು ನಿಮ್ಮ ಕೈನಲ್ಲಿರುತ್ತೆ, ನೀವು ಅವರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ನೆನಪಿರ್ಲಿ. ಜನ ತಮಗಿಂತ ಚಿಕ್ಕವರ ಮೇಲೆ, ತಮಗಿಂತ ಶಕ್ತಿಯಲ್ಲಿ ಕಡಿಮೆ ಇರುವವರ ಮೇಲೆನೆ ದಬ್ಬಾಳಿಕೆ ಮಾಡ್ತಾರೆ, ಅವರನ್ನ ಅವಮಾನ ಮಾಡ್ತಾರೆ. ಅದಕ್ಕೆ ನೀವು ನಿಮ್ಮ ವ್ಯಕ್ತಿತ್ವ ಬೇರೆ ತರಾನೇ ನಿರ್ಮಾಣ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಹೇಗೆ ಜನರ ಮುಂದೆ ನಿಮ್ಮ ವ್ಯಕ್ತಿತ್ವ ಇಡ್ತೀರಾ, ಜನ ಹಾಗೆ ನಿಮ್ಮನ್ನ ಗೌರವ ಕೊಡ್ತಾರೆ. ಜನ ನಿಮ್ಮನ್ನ ಅವಮಾನ ಮಾಡೋ ಮೊದಲು 10 ಸಲ ಯೋಚನೆ ಮಾಡಬೇಕು. ಅವಮಾನವನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ಸ್ವಾಮಿ ವಿವೇಕಾನಂದರಿಂದ ಕಲಿಬೇಕು. ಅಮೆರಿಕಾದಲ್ಲಿ ಒಂದ್ಸಲ ಸ್ವಾಮೀಜಿ ಊಟ ಮಾಡಲು ಒಂದು ಹೋಟೆಲ್ಗೆ ಹೋಗಿದ್ರು. ಅವರು ಕೂಡ ಅದೇ ಟೇಬಲ್ ಮೇಲೆ ಕೂತಿರ್ತಾರೆ, ಎಲ್ಲಿ ಅವರ ಪ್ರೊಫೆಸರ್ ಕೂತಿರ್ತಾನೆ. ಆ ಪ್ರೊಫೆಸರ್ಗೆ ಸ್ವಾಮೀಜಿ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಆ ಪ್ರೊಫೆಸರ್ ಸ್ವಾಮೀಜಿಗೆ ಹೇಳ್ತಾನೆ, ಹಂದಿ ಮತ್ತೆ ಹಂಸ ಒಟ್ಟಿಗೆ ಊಟ ಮಾಡೋದಿಲ್ಲ ಅಂತಾನೆ. ಆಗ ಸ್ವಾಮೀಜಿ ಹೇಳ್ತಾರೆ, ಹಾಗಿದ್ರೆ ನಾ ಇಲ್ಲಿಂದ ಹಾರಿ ಹೋಗ್ತೀನಿ ಅಂತ ಹೇಳಿ ಬೇರೆ ಟೇಬಲ್ ಮೇಲೆ ಕೂತ್ಕೋತಾರೆ. ಈ ತರ ಸ್ವಾಮಿ ವಿವೇಕಾನಂದರು ಅವಮಾನ ಮಾಡುವವರಿಗೆ ಉತ್ತರ ಕೊಟ್ಟಿದ್ರು. ಇದೇ ತರ ನೀವು ಕೂಡ ಅವಮಾನವನ್ನು ಉತ್ತರಿಸುವುದನ್ನ ಕಲಿಬೇಕು. ಫ್ರೆಂಡ್ಶಿಪ್ ನಲ್ಲಿ ಅಲ್ಪ ಸ್ವಲ್ಪ ತಮಾಷೆ ನಡೆಯುತ್ತೆ, ಆದರೆ ಎಲ್ಲಿ ನಿಮ್ಮನ್ನ ತುಂಬಾ ಅವಮಾನ ಮಾಡಲಾಗುತ್ತೆ ಅಲ್ಲಿ ಅದರ ವಿರುದ್ಧ ಧ್ವನಿಯಾಗಿ. ಅದಕ್ಕೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮೂರನೇ ತಪ್ಪು, ಲೆಟಿಂಗ್ ಅಪರ್ಚುನಿಟಿ ಸ್ಲಿಪ್. ಅವಕಾಶಗಳನ್ನ ಕಳೆದುಕೊಳ್ಳುವುದು. ನೀವು ಯೂಟ್ಯೂಬ್ ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಯೂಟ್ಯೂಬ್ ಕೂಡ ಗೂಗಲ್ ನ ಪ್ರಾಡಕ್ಟ್ ಇದೆ. ಮತ್ತೆ ಫೇಸ್ಬುಕ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಕರೆಂಟ್ಲಿ 314 ಮಿಲಿಯನ್ ಯೂಸರ್ಸ್ ಕೇವಲ ಭಾರತದಲ್ಲಿದ್ದಾರೆ. ಆದರೆ ಇವತ್ತಿನ ದಿನ ಯಾಹುವನ್ನ ಯಾರು ಗುರುತಿಸೋದಿಲ್ಲ. ಯಾಹೂ ಕೂಡ ಗೂಗಲ್ ತರನೇ ಒಂದು ಸರ್ಚ್ ಇಂಜಿನ್ ಇದೆ. 1998ರಲ್ಲಿ ಗೂಗಲ್ಗೆ ಯಾಹೂ ಒಂದು ಆಫರ್ ಕೊಟ್ಟಿತ್ತು. ಗೂಗಲ್ಗೆ $1 ಮಿಲಿಯನ್ ಕೊಟ್ಟು ಖರೀದಿ ಮಾಡುವಂತು. ಆದರೆ ಯಾಹೂ ಆಗ ನೋ ಅಂತು. 2004ರಲ್ಲಿ ಮತ್ತೆ ಗೂಗಲ್ ಯಾಹೂಗೆ $4 ಮಿಲಿಯನ್
ಮಿಲಿಯನ್ ಕೊಟ್ಟು ಗೂಗಲ್ ಅನ್ನ ಖರೀದಿ ಮಾಡುವಂತ ಆಫರ್ ಕೊಟ್ಟಿತ್ತು. ಆದರೆ ಯಾಹೂ $3 ಮಿಲಿಯನ್ ನ ಕೌಂಟರ್ ಆಫರ್ ಕೊಟ್ಟಿತ್ತು. ಮತ್ತೆ ಆ ಒಪ್ಪಂದ ಕೂಡ ಕ್ಯಾನ್ಸಲ್ ಆಯಿತು. ಇದಾದ ಮೇಲೆ ಯಾಹೂ ಹತ್ತಿರ ಇನ್ನೊಂದು ಆಫರ್ ಬಂದಿತ್ತು 2006ರಲ್ಲಿ ಫೇಸ್ಬುಕ್ ಅನ್ನ $1 ಬಿಲಿಯನ್ ಕೊಟ್ಟು ಖರೀದಿ ಮಾಡಲು. ಆದರೆ ಯಾಹೂ $850 ಮಿಲಿಯನ್ ಮಾತ್ರ ಕೊಡ್ತೀನಿ ಅಂತು. ಮತ್ತೆ ಯಾಹೂ ಈ ಆಪರ್ಚುನಿಟಿ ಕೂಡ ಕಳೆದುಕೊಳ್ತು. ಒಂದ್ ವೇಳೆ ಯಾಹೂ ಆಗ ಈ ಅವಕಾಶಗಳನ್ನ ಕಳೆದುಕೊಳ್ತಾನೆ ಇರಲಿಲ್ಲ ಅಂದ್ರೆ ಇವತ್ತು ಯಾಹೂ ತುಂಬಾ ದೊಡ್ಡ ಕಂಪನಿ ಆಗ್ತಾ ಇತ್ತು. ಮತ್ತೆ ಇಷ್ಟೊಂದು ಅವಕಾಶಗಳನ್ನ ಕಳೆದುಕೊಂಡ್ಮೇಲೆ ಸ್ವತಃ ಯಾಹೂ 2017ರಲ್ಲಿ $5 ಬಿಲಿಯನ್ ಗೆ ಮಾರಾಟ ಆಯಿತು. ಈಗ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಇಂತಹದೇ ಮಾತುಗಳನ್ನ ಕೇಳಿರ್ತೀರಾ. ನಾನು ಕೂಡ ಎಲ್ಲವನ್ನೂ ಮಾಡ್ಬೇಕು ಅಂತೀನಿ, ಆದ್ರೆ ನನಗೊಂದು ಅವಕಾಶ ಬೇಕು ಅನ್ನೋದು. ನೋಡಿ, ನಮ್ಮೆಲ್ಲರ ಜೀವನದಲ್ಲಿ ತುಂಬಾ ಅವಕಾಶಗಳು ಬರುತ್ತೆ, ಆದ್ರೆ ತುಂಬಾ ಜನ ಈ ಅವಕಾಶಗಳನ್ನ ಗುರುತಿಸೋದೇ ಇಲ್ಲ. ಕೆಲವೊಮ್ಮೆ ಗುರುತಿಸಿದರೂ ಅದನ್ನ ಕಳೆದುಕೊಂಡು ಬೇರೆ ಏನಾದ್ರೂ ಮಾಡೋಣ ಅಂತ ಅನ್ಕೋತಾ ಇರ್ತಾರೆ. ಮತ್ತೆ ಅವರು ಕೂಡ ಇದೇ ಕಂಫರ್ಟ್ ಝೋನ್ ನಲ್ಲಿ ಸಿಲುಕಿ ಒತ್ತಾಡ್ತಾ ಇರ್ತಾರೆ. ನೋಡಿ, ಯಾವ ವ್ಯಕ್ತಿ ಈ ತರ ಹೇಳ್ತಾನೆ ನನ್ನ ಹತ್ತಿರ ಅವಕಾಶಗಳು ಇಲ್ಲ ಅಂತಾನೆ, ಅವನಿಗೆ ಜೀವನದಲ್ಲಿ ಎಷ್ಟೇ ಅವಕಾಶಗಳು ಸಿಕ್ಕರು ಆತ ಅದನ್ನೇ ಹೇಳ್ತಾನೆ. ಯಾಕಂದ್ರೆ ನಮ್ಮ ಜನರೇಷನ್ ನಲ್ಲಿ ಇದ್ದಷ್ಟು ಅವಕಾಶಗಳು ಇತಿಹಾಸದಲ್ಲಿ ಯಾರ ಹತ್ತಿರವೂ ಇಷ್ಟೊಂದು ಅವಕಾಶಗಳು ಇರಲಿಲ್ಲ. ನಾವು ಮನೆಯಲ್ಲೇ ಕೂತು ಆನ್ಲೈನ್ ಬಿಸ್ನೆಸ್ ಓಪನ್ ಮಾಡಬಹುದು, ಫ್ರೀಲಾನ್ಸಿಂಗ್ ವರ್ಕ್ ಮಾಡಬಹುದು, ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಕಲಿಯಬಹುದು. ಒಂದ್ ವೇಳೆ ನಿಮ್ಗೂ ಕೂಡ ಯಾವ್ದಾದ್ರು ಫೀಲ್ಡ್ ನಲ್ಲಿ ಆಪರ್ಚುನಿಟಿ ಕಾಣ್ತಾ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ ಆಪರ್ಚುನಿಟಿ ನಿಮ್ಮ ಜೀವನ ಬದಲಿಸಬಹುದು ಯಾರಿಗ್ ಗೊತ್ತು. 4ನೇ ತಪ್ಪು, ವೇಸ್ಟಿಂಗ್ ಯುವರ್ ಪ್ರೈಮ್ ಇಯರ್ಸ್. ಒಂದ್ಸಲ ನೀವು ಈ ಇಮೇಜ್ ಅನ್ನ ನೋಡಿ. ಪ್ರೈಮ್ ಇಯರ್ಸ್ ಅಂದ್ರೆ 18ರಿಂದ 25ರ ವಯಸ್ಸಿನ ಸಮಯ. ಈ ವಯಸ್ಸು ನಮ್ಮ ಜೀವನದ ಆ ಸಮಯ ಆಗಿರುತ್ತೆ. ಅಂದ್ರೆ ನಮ್ಮ ಹತ್ತಿರ ಎನರ್ಜಿ ಮತ್ತೆ ಸಮಯ ತುಂಬಾ ಜಾಸ್ತಿ ಇರುತ್ತೆ. ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ, ನಿಮ್ಮ ಹತ್ತಿರ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರೋದಿಲ್ಲ, ಮತ್ತೆ ಯಾವುದೇ ಮಾತಿನ ಸ್ಟ್ರೆಸ್ ಕೂಡ ಕಾಡ್ತಾ ಇರೋದಿಲ್ಲ. ಆದರೆ ತುಂಬಾ ಜನ ಯುವಕರು ಪಾರ್ಟಿ, ಗೇಮ್ಸ್ ಮತ್ತೆ 6ರಿಂದ 7 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದ್ರೆ ಅದೇ ಸಮಯವನ್ನು, ಅದೇ ಎನರ್ಜಿಯನ್ನು ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋದು ನಿಮ್ಗೂ ಕೂಡ ಗೊತ್ತಿರೋದಿಲ್ಲ. ನೋಡಿ, ಇದೇ ವಯಸ್ಸಿನಲ್ಲಿ ನಿಮ್ಗಿಂತಲೂ ಕೆಟ್ಟ ಪರಿಸ್ಥಿತಿಯಿಂದ ಆಚೆ ಬಂದು ಕೆಲವೊಬ್ರು ಏನೆಲ್ಲ ಸಾಧನೆ ಮಾಡಿದರೆ ಅನ್ನೋದರ ಬಗ್ಗೆ ನೀವು ಯೋಚನೆ ಕೂಡ ಮಾಡೋದಿಲ್ಲ. ಆದರೆ ನಿಮ್ಮ ಬಳಿ ಎಲ್ಲವೂ ಇದೆ, ಆದ್ರೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಾ. ನಿಮ್ಮ ಜೀವನದ ಪ್ರೈಮ್ ಇಯರ್ಸ್ ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಈ ವಯಸ್ಸಿನಲ್ಲಿ ಏನಾದ್ರೂ ಮಾಡಿ ನಿಮ್ಮ ಎನರ್ಜಿ ಮತ್ತೆ ಸಮಯವನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಜೀವನದಲ್ಲಿ ರಿಸ್ಕ್ ತಗೊಳ್ಳಿ. ಜೀವನದಲ್ಲಿ ಒಂದು ರೋಮಾಂಚನ ಇರಬೇಕು. ಈ ಭಾಗ ನಿಮ್ಮ ಜೀವನದಲ್ಲಿದ್ದ ಆ ಇಂಪಾರ್ಟೆಂಟ್ ಭಾಗವಾಗಿದೆ. ಒಂದ್ ವೇಳೆ ನೀವು ಇದನ್ನ ಹಾಳು ಮಾಡಿಬಿಟ್ರೆ ನಿಮ್ಮ ಜೀವನ ಕೂಡ ಹಾಳಾಗುತ್ತೆ, ನೆನಪಿರ್ಲಿ. 5ನೇ ತಪ್ಪು, ಕನ್ಸಿಡರಿಂಗ್ ಯುವರ್ ಸೆಲ್ಫ್ ವೀಕ್. ಯಾವಾಗ ನಮ್ಗಿಂತ ಟ್ಯಾಲೆಂಟೆಡ್, ನಾಲೆಜಬಲ್ ಅಥವಾ ಶಕ್ತಿಶಾಲಿ ವ್ಯಕ್ತಿಯನ್ನ ನೋಡ್ತೀವಿ, ಆಗ ಬೇರೆಯವರೇ ನಮ್ಗಿಂತಲೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಳ್ತೀವಿ. ಮತ್ತೆ ಅವರಿಗಿಂತಲೂ ನಾವು ಎಲ್ಲದರಲ್ಲೂ ಕಡಿಮೆ ಅಂತ ತಿಳ್ಕೊಳ್ತೀವಿ. ಒಂದ್ ವೇಳೆ ಬೇರೆಯವರು ನಮ್ಗಿಂತಲೂ ಯೋಗ್ಯರಾಗಿದ್ರೆ ನಾವು ಅವ್ರಿಗಿಂತಲೂ ಯೋಗ್ಯರಲ್ಲ ಅಂತ ತಿಳ್ಕೊಳ್ತೀವಿ. ನೋಡಿ, ಈ ಪೂರ್ತಿ ಜಗತ್ತಿನಲ್ಲಿ 8 ಬಿಲಿಯನ್ ಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಾದ್ರೂ ಒಂದು ಕೊರತೆ ಇದ್ದೇ ಇದೆ. ಕೆಲವೊಂದಷ್ಟು ಜನ ನಿಮ್ಗಿಂತಲೂ ಒಳ್ಳೆಯವರಾಗಿರ್ಬೋದು, ಇಲ್ಲ ಕೆಲವೊಂದಷ್ಟು ಜನ ನಿಮ್ಗಿಂತಲೂ ಕೆಟ್ಟವರಾಗಿರ್ಬೋದು. ನಿಮ್ಗೆ ಎಲ್ಲಾ ವಿಷಯದಲ್ಲಿ ಒಳ್ಳೆಯವನಾಗುವ ಅವಶ್ಯಕತೆ ಇಲ್ಲ, ಮತ್ತೆ ನೀವು ಆಗೋದೂ ಇಲ್ಲ. ನೀವು ಕೇವಲ ಇದನ್ನ ನೋಡ್ಬೇಕು, ನಾ ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಆದ್ರೆ ನನಗೆ ಒಳ್ಳೆಯದಾಗುತ್ತೆ, ನನ್ನ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಮತ್ತೆ ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿ, ನೆನಪಿರ್ಲಿ, ನೀವು ಯಾವಾಗ ನಿಮ್ಮ ಫೇವರೇಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀರಾ, ಉಳಿದ ವಿಷಯಗಳನ್ನ ನೀವು ಇಗ್ನೋರ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ನಲ್ಲಿ ಇಷ್ಟೊಂದು ಬೆಸ್ಟ್ ಆಗಿದ್ದಾರೆ ಅಂದ್ರೆ ಎಲ್ಲರ ಗಮನ ಅವರ ಮೇಲೆನೆ ಹೋಗುತ್ತೆ. ಅವರ ಕ್ವಾಲಿಫಿಕೇಶನ್ ಎಷ್ಟು ಅಂತ ಯಾರು ಕೇಳೋದಿಲ್ಲ. ಅದೇ ತರ ನಿಮ್ಮಲ್ಲೂ ಇನ್ಫೈನೈಟ್ ಎನರ್ಜಿ ಮತ್ತೆ ಪಾಸಿಬಿಲಿಟೀಸ್ ಗಳಿವೆ. ನೋಡಿ, ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ಬೆಸ್ಟ್ ಆಗಿರ್ಬೋದು, ಮತ್ತೆ ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ವೀಕ್ ಆಗಿರ್ಬೋದು. ಯಾವ ವಿಷಯಗಳಲ್ಲಿ ನೀವು ಬೆಸ್ಟ್ ಆಗಿದ್ದೀರಾ ಅವುಗಳ ಬಗ್ಗೆ ಯೋಚನೆ ಮಾಡಿ. ನಿಮ್ಮನ್ನ ನೀವು ವೀಕ್ ಅಂತ ತಿಳ್ಕೊಳ್ಬೇಡಿ, ಯಾಕಂದ್ರೆ ಕೊರತೆ ನಿಮ್ಮಲ್ಲಿಲ್ಲ, ಬದಲಾಗಿ ನಿಮ್ಮ ಯೋಚನೆಯಲ್ಲಿದೆ. ಒಂದೇ ವಿಷಯದಲ್ಲಿ ಇಷ್ಟೊಂದು ಇಂಪ್ರೂವ್ ಆಗ್ಬೇಕು ಅಂದ್ರೆ ಬೇರೆ ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಗೆ ಯೋಚನೆ ಕೂಡ ಬರಬಾರ್ದು. ನಿಮ್ಮನ್ನ ಕೇವಲ ಆ ಒಂದು ಕೆಲಸದಿಂದ ಗುರುತಿಸಬೇಕು. ಆ ಒಂದು ಕೆಲಸದ ಮುಂದೆ ನಿಮ್ಮ ಬೇರೆ ಎಲ್ಲಾ ಕೊರತೆಗಳು ಮಾಯ ಆಗಬೇಕು. ಈ ತರ ನಿಮ್ಮನ್ನ ನೀವು ನಿರ್ಮಾಣ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಾವು ಮಾಡುವ ಮಿಸ್ಟೇಕ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.